ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಇಷ್ಟೊತ್ತಂಗ ಕನ್ವರ್ಸ್ಕೊಂಡು ಬರ್ತಿದ್ರಲ್ಲ ವಿಗ್ರಹ ವಿಗ್ರಹ ಅಂತ, ಅದೆಲ್ಲಿಟ್ಟಿದ್ದೀರಾ ಅಂತ ಹೇಳಿ. ವಿಗ್ರಹ? ಯಾವ ವಿಗ್ರಹ? ನಮ್ಮ ಮನೆ ಗೌರವ ತಕ್ಕ ಹಾಗೆ ಇರೋ ಹಾಗಿದ್ರೆ ಇರ್ಲಿ, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಲಿ. ವಿಗ್ರಹ ಎಲ್ಲಿದೆ ಅಂತ ಬೊಗಳು. ವಿಗ್ರಹ ವಿಗ್ರಹ ಇವಳಿಗೆ ನೀವು ಕೊಟ್ಟ ಸಲಿಗೆ ಇವತ್ತು ಮನೆಯವರೆಲ್ಲ ಪೊಲೀಸ್ ಠಾಣೆ ಮೆಟ್ಲು ಹತ್ತೋಗಾಯ್ತು. ಎಷ್ಟು ನಂಬಿದ್ದೆ ನಾನು ನಿನ್ನ. ನನ್ನ ಮಗಳು ಸುಂದರಿಗೆ ಬೆನ್ ತಟ್ಟೋ ಹಾಗೆ ನೀನು ಮಾಡೋ ಪ್ರತಿ ಕೆಲಸಕ್ಕೂ ಪ್ರೋತ್ಸಾಹ ಕೊಡ್ತಿದ್ದೆ. ಆ ನಂಬಿಕೆ ಉಳಿಸ್ಕೊಳ್ಳಿಲ್ಲ ನೀನು, ಕಳ್ಕೊಂಡ್ಬಿಟ್ಟೆ ಜಾಜಿಯ ನಂಬಿಕೆನ. ನಿನ್ನನ್ನ ಹೆತ್ತ ಮಗಳು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ನನ್ನ ಹೆತ್ತ ತಾಯಿ ಅಂತ ಭಾವಿಸೇ ಇಲ್ಲ. ನೀನ್ ಮಾಡಿದ್ ಸರಿನಾ? ನೀನೇನೋ ಬಂದ್ಬಿಟ್ಟೆ, ಬಂಗಾರಿನಲ್ಲೇ ಬಿಟ್ಟು ಬಂದಿಯಲ್ಲ, ಸರಿನಾ ಅಂದೆ. ನಿನ್ನೇನೋ ನಿಮ್ಮ ಮನೆಯವ್ರು ಬಿಡಿಸ್ಕೊಂಡ್ ಬಂದ್ಬಿಟ್ರು. ನನ್ ಬಂಗಾರಿ ಗತಿ ಏನು? ನಾನಾದ್ರೆ ಅವನನ್ನ ಬಿಡ್ತಾರ? ನಿನ್ನೆ ನಂಬ್ಕೊಂಡಿದ್ನಲ್ಲೇ. ಸೋಮವಾರ ಪಟ್ಟಣದಾಗಿರೋ ನ್ಯಾಯಾಲಯಕ್ಕೆ ನಮ್ ಬಂಗಾರಿನ ಕರ್ಕೊಂಡು ಹೋಯ್ತಾರಂತೆ. ಏನಾನ ಮಾಡು. ಈಗ ನಾನು ಏನು ಮಾಡೋ ಪರಿಸ್ಥಿತಿನಲ್ಲಿಲ್ಲ. ನನ್ನ ಮಾತನ್ನ ಯಾರು ಕೇಳಲ್ಲ, ನನ್ನನ್ನು ಯಾರು ನಂಬ್ತಿಲ್ಲ. ಆಹಾ, ಎಷ್ಟು ಸುಲಭವಾಗಿ ಜಾರ್ಕೋತಿದೀಯ ನೋಡು. ಜೀವನೇ ಕೊಡ್ತಿದ್ದ ನನ್ ಮಗ ನಿನ್ಗೆ, ಅವನೊಬ್ಬನೇ ಜೈಲ್ನಾಗ ಬಿಟ್ಬಿಟ್ಟು ಸಲೀಸಾಗ ಆಚೆಗೆ ಬಂದಿದೀಯ. ಎಲ್ಲ ಸ್ವಾರ್ಥಿಗಳು, ಅದ್ರಾಗೂ ನೀನಂತೂ ಮಾನ್ ಸ್ವಾರ್ಥಿ. ನೀನ್ ಹೇಳಿದ ಕೆಲ್ಸ ಎಲ್ಲ ಮಾಡಕ್ ಬೇಕಾಗಿತ್ತು. ಅವನು ನಿನ್ ಕಷ್ಟ ಸುಖ ಹೇಳ್ಕೊಳಕ್ಕೆ ಓಡಾಡ್ ಬರ್ತಿದ್ದೆ ಅಂತಾವ. ಈಗ ಅವನ್ಗೆ ಏನಾದ್ರೂ ಏನಂತೆ? ಸಂದಕ್ಕಿರವ, ನೀನ್ ಸಂದಕ್ಕಿರೋ. ನೇಣಗ್ಗ ಹಾಕ್ತಾರ ನನ್ ಮಗಂಗೆ. ಬಂಗಾರಿ, ಎಲ್ರು ನಿನ್ ಕೈ ಬಿಟ್ಬಿಟ್ರು ಕಣೋ. ಅಮ್ಮನವ್ರು ನಿನ್ ಕೈ ಬಿಟ್ರು, ಈ ಜಾಜಿನೂ ಬಿಟ್ಲು. ಕಳ್ಕೊಂಬಿಟ್ಟೆ ಮಗನೇ ನಿನ್ನ. ಬೇರೆಯವ್ರನ್ನ ನಂಬ್ಕೊಂಡು ನನ್ ಕಳ್ಕೊಂಬಿಟ್ಟೆ ಕಣ, ಕಳ್ಕೊಂಬಿಟ್ಟೆ. ನೋಡಿ, ನನ್ ಮಾತು ಕೇಳಿ, ಅದು ಹಾಗಲ್ಲ. ಸಾಕವ, ಸಾಕು ನಿನ್ ಮಾತು. ಹೋಗಿ ಹೋಗಿ, ನೀವು ನನ್ ಮಾತು ಕೇಳಿಸ್ಕೋಬೇಡಿ. ಮನೆಯಲ್ಲಿ ಮಾತಾಡಿದ್ರೆ ಅಪ್ಪ ಅಮ್ಮ ಕೇಳಿಸ್ಕೊಳ್ಳೋದಿಲ್ಲ. ಇನ್ನು ಅಜ್ಜಿಗಂತೂ ನನ್ ಕಂಡ್ರೆ ಆಗೋದೇ ಇಲ್ಲ. ಇನ್ನ ವಿದ್ಯಾಶಂಕರನೋ ನಾನು ಏನ್ ಹೇಳಿದ್ರು ನಂಬೋದಿಲ್ಲ. ಹೌದು, ನಾನು ಕೆಟ್ಟವಳು, ನಂಬಿಕೆ ದ್ರೋಹಿ. ಯಾರ ನಂಬಿಕೆನೂ ಉಳಿಸ್ಕೊಳ್ಳೋದಿಲ್ಲ. ಯಾರು ಮಾತಾಡ್ಬೇಡಿ ನನ್ನ ಹತ್ರ. ಯಾಕಳ್ತೀಯಮ್ಮ? ಎಲ್ಲರೂ ನಿನ್ನನ್ನು ದೂರ ಮಾಡಿದ್ರು, ಆ ತಾಯಿ ನಿನ್ನನ್ನು ದೂರ ಮಾಡಲ್ಲ. ಅಳಬೇಡ ಮಗು, ದುಃಖ ಪಡಬೇಡ. ಯಾವ ತಾಯಿ, ಯಾವ ಅಮ್ಮನವರು ಎಷ್ಟು ಕಷ್ಟಪಟ್ಟು ತಪ್ಪಿಸ್ಕೊಂಡ್ ಬಂದ್ರೆ ಮತ್ತೆ ಮತ್ತೆ ದುಷ್ಟ ಹತ್ರನೇ ತಳ್ತಿದ್ದಾಳೆ ಆ ಅಮ್ಮನವರು. ನಾನು ಬಂಗಾರಿ ಎಷ್ಟು ಕಷ್ಟಪಡ್ತಿದ್ದೀವಿ ನಿಮಗೆ ಗೊತ್ತಾ? ಎಲ್ಲ ಗೊತ್ತಾಗುತ್ತಮ್ಮ, ನನಗೆಲ್ಲ ಸುದ್ದಿನೂ ಬಂತು. ನಾನೇ ಪೊಲೀಸ್ ಠಾಣೆಗೆ ಬರೋಣ ಅಂತಿದ್ದೆ. ನಿನ್ನನ್ನು ಇಲ್ಲೇ ಕಂಡು ಇಲ್ಲಿಗೆ ಬಂದೆ ನೋಡು. ಕಷ್ಟ ಅನ್ನೋದು ಸುಖ ಅನ್ನೋದು ಕ್ಷಣಿಕ ಮಾತ್ರ. ಈಗ ಮುಂದೇನು ಯಾರಿಗ್ ಗೊತ್ತು? ಎಲ್ಲ ನಿಮ್ ಮಹಾತಾಯಿನೇ ಹೇಳ್ಬೇಕು. ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಸಂದೇಶ ಮಾತ್ರ ಕಳಿಸ್ತಿರ್ತಾಳೆ ಯಾರ್ಯಾರ ಹತ್ರನೂ. ಒಂದ್ಸರ್ತಿ ಮೇಷ್ಟ್ರಮ್ಮ, ಒಂದ್ಸರ್ತಿ ಶಂಕರಜ್ಜ, ಈಗ ನೀವು ಎಲ್ರೂ ಅಮ್ಮನವ್ರ ಸಂದೇಶ ಹೊತ್ಕೊಂಡೇ ಬರ್ತೀರಿ. ಆದ್ರೆ ಅವಳು ಹೇಳ್ದಾಗ ಕೇಳ್ತಿಲ್ವಲ್ಲ ನೀನು? ಏನ್ ಕೇಳೋದು? ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ಯಾರು? ಶಂಕರಜ್ಜ. ಈಗ ಶಂಕರಜ್ಜನೇ ನಿನಗೆ ದೇವರು ಅಲ್ವಾ?
ಒಂಥರ ಹೌದು. ನಾನು ಸತ್ತೇ ಹೋಗಿದ್ದೆ. ಚಟ್ಟದ ಮೇಲೆ ಮಲಗಿಸಿ ನನಗೆ ಬೆಂಕಿ ಕೂಡ ಕೊಟ್ಬಿಟ್ಟಿದ್ರು. ನನ್ನ ಬಿಸಿಲು ಮಾರಿನೂ ನನಗೆ ಕೈ ಕೊಟ್ಬಿಟ್ಟಿದ್ಲು. ಆಗ ನೀರು ಚುಮುಕ್ಸಿ ನನ್ನ ಜೀವ ಉಳಿಸಿದ್ದು ಶಂಕರಜ್ಜ. ಹುಟ್ಟಿಸಿದ ದೇವರು ನಮ್ಮಪ್ಪ ಈರಯ್ಯ ಆದರೆ ಶಂಕರಜ್ಜ ನಂಗೆ ಜೀವ ಕೊಟ್ಟ ದೇವರು ಅಲ್ವಾ? ಹಾಗಿದ್ಮೇಲೆ ಅವ್ರ ಮಾತನ್ನು ಕೇಳಬೇಕಲ್ವಾ? ಆದರೆ ಮನೇಲಿ ಬೇರೆಯವ್ರ ಮಾತನ್ನು ಕೇಳಬೇಕಲ್ವಾ? ಮೊದಲು ದೇವ್ರ ಕೆಲಸ, ಆಮೇಲೆ ಬೇರೆ ಯೋಚನೆ ಮಾಡಬೇಕು. ದೇವ್ರ ಕೆಲಸಗಳು ಮಾಡುವಾಗ ಸಂಬಂಧಗಳ ಮೋಹ ಇರಬಾರ್ದು. ನೀನೊಂದ್ಸತಿ ಶಂಕರಜ್ಜ ಹೇಳೋದನ್ನು ಕೇಳಿ ನೋಡು. ಆಮೇಲೆ ನಿನ್ನ ಮನಸ್ಸು ಎಷ್ಟು ನಿರಾಳವಾಗುತ್ತೆ ಅಂತ ನಿನ್ನ ಅನುಭವಕ್ಕೆ ಬರುತ್ತೆ. ಏಯ್, ಮನೆಗೆ ಹೋಗಬೇಕು ಅನ್ನೋ ಆಸೆ ಇದೆಯೋ ಇಲ್ಲ? ಯಾಕೆ ಮೊಂಡ್ತನ ಮಾಡ್ತೀನಿ? ನಂಗೆ ತಲೆ ಕೆಟ್ಟರೆ ಒಬ್ಬೊಬ್ರದ್ದು ಕೈಕಾಲು ಮುರಿದು ಹಾಕ್ಬಿಡ್ತೀನಿ. ಆ ವಿಗ್ರಹ ಎಲ್ಲಿದೆ ಅಂತ ಹೇಳ್ತಿರೋ ಇಲ್ವೋ? ನಾನು ಹೇಳ್ತೀನಿ ಸಾಹೇಬ್ರೆ, ನಾನು ಹೇಳ್ತೀನಿ, ನನ್ನ ಬಿಟ್ಬಿಡಿ. ಅದು ಜಾಣ್ತನ ಅಂದರೆ ಹೇಳು. ಅದು ಏನಾಯ್ತು ಅಂದರೆ ನಡೆದಿದ್ದಿಷ್ಟೇ ಸಾಹೇಬ್ರೆ. ಆ ವಿಗ್ರಹನ ಹೊರದೇಶಕ್ಕೆ ಮಾಡಿದರೆ 2 ಕೋಟಿ ಸಿಗುತ್ತೆ ಅಂತ ಈ ಜಗ್ಗಿ ನನಗೆ ಆಸೆ ಹುಟ್ಟಿಸ್ತಾ. ಅದಕ್ಕೆ ನಾನು ಹ್ಞೂ ಅಂದೆ. ನಿನ್ನೆ ಸಂಜೆ ಜಗ್ಗಿ ಶೇಖರಿ ಮನೆಯಿಂದ ಆ ವಿಗ್ರಹನ ಕದ್ಕೊಂಡು ಬಂದ. ನಾವದನ್ನು ಊರು ಬಿಟ್ಟು ಸಾಗಿಸೋಣ ಅಂತ ಈ ಲಾರಿನೋ ಟೆಂಪೋನೋ ಹುಡುಕ್ತಾ ಇದ್ವಿ. ಅಷ್ಟರಲ್ಲಿ ನೀವು ಸಿಕ್ಕಿದ್ರಿ. ಆದರೆ ಅದೇ ವೇಳೆಗೆ ಬಾಯಿ ಕಂಸಿ ತಪ್ಪಾಗೋಯ್ತು. ಏಯ್, ನೀನು ಹೇಳ. ಸಾಹೇಬ್ರೆ, ನೀವು ನಮಗೆ ಸಿಕ್ಕಿದ್ರಲ್ಲ, ಆ ಸಮಯದಲ್ಲಿ ನಮ್ಮ ಕೈಯಲ್ಲೇ ಇತ್ತು ವಿಗ್ರಹ. ಆಮೇಲೆ ಬುದ್ಧಿ ಹೇಳು. ಯಾಕೋ ಹುಚ್ಚುಂಡ ಯಾಕೋ ಹಿಂಗೆ ಹುಚ್ಚುಚ್ಚಾಗಿ ನಗ್ತಾ ಇದೆಯಾ? ಏನಾಯ್ತು ನಿಮಗೆ? ಹುಚ್ಚ ಕಡಿತೇನೋ? ಅವ್ನು ಸರಿಯಾಗಿ ಕತೆ ಹೇಳಿದ್ರೆ ನಮ್ಮನ್ನು ಹೊರಗಡೆ ಬಿಟ್ಟರು ಹೋಗ್ಬಿಟ್ಟು ಸಂಧ್ಯಾ ವಂದನೆ ಮಾಡ್ಬೋದಿತ್ತು. ನಿನ್ನ ಇನ್ನೂ ಜಿಜ್ಞಾಸೆ ತಪ್ಪಲಿಲ್ವಾ? ಇನ್ನೂ ದ್ವಂದ್ವದಲ್ಲಿದೆಯಾ? ಮನೆಯವರ ಮನೋರ ಅಂತ ಅಲ್ಲ? ಹೌದು. ನೀವು ಸನ್ಯಾಸಿಗಳ ಥರ ವೇದಾಂತ ಹೇಳ್ಕೊಂಡು ತಿರುಗಾಡ್ತಿರ್ತೀರ. ಯಾವ ಬಂಧನಗಳು ಇಲ್ಲ ನಿಮಗೆ. ಇವತ್ತು ಈ ಊರು, ನಾಳೆ ಬೇರೆ ಊರು. ಆದರೆ ನನ್ನನ್ನು ಪ್ರೀತಿ ಮಾಡೋ ಜನ ಇದ್ದಾರೆ. ಅವ್ರ ಮನಸ್ಸನ್ನು ನೋಯಿಸ್ಬಾರ್ದಲ್ವಾ ನಾನು? ಹಾಗಿದ್ಮೇಲೆ ಬಂಗಾರನ ಕರ್ಕೊಂಡು ಎಲ್ಲಿ ಹೊರಟಿದ್ದೆ? ನಮ್ಮೂರಿಗೆ ಬಂಗಾರಿನಲ್ಲಿ ಕರ್ಕೊಂಡು ಹೋಗಿದ್ದಿದ್ರೆ ಯಾರಿಗೂ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಆಗ ಇಲ್ಲಿರೋರಿಗೆ ದುಃಖ ಆಗ್ತಿರ್ಲಿಲ್ವಾ? ನೋವಾಗ್ತಿರ್ಲಿಲ್ವಾ? ಅಮ್ಮನವ್ರು ಕೆಲಸಕ್ಕೆ ಹೋಗದೆ ಮನೆಯವ್ರ ಪರವಾಗಿದ್ದು ನೀನು ಅದು ಹೇಗೆ ಬಂಗಾರನ ಹಚ್ಕೊಂಡು ಇವನ್ನೆಲ್ಲ ಬಿಟ್ಟು ಹೋಗೋಕೆ ಮನಸ್ಸಾಯ್ತು? ಆದರೆ ಬಂಗಾರಿ ಅವ್ರ ಅಮ್ಮಂಗೆ
ತೃಪ್ತಿ ನೆಮ್ಮದಿ ಎಲ್ಲ ಸಿಗೋದು. ನಿನಗೆ ನನಗೂ ಬಂಗಾರಿಗೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ಇದೇ ಕಣಮ್ಮ ಪ್ರಪಂಚದ ನಂಟಿನ ವ್ಯವಹಾರ. ಒಬ್ಬರನ್ನ ಕಾಪಾಡೋದಕ್ಕೆ ಹೋದರೆ ಇನ್ನೊಬ್ಬರಿಗೆ ನೋವಾಗುತ್ತೆ. 10 ಜನಕ್ಕೆ ಉಪಕಾರ ಮಾಡೋಕ್ಕೆ ಹೋದರೆ ಒಬ್ಬನಾದ್ರೂ ನೋವು ಅನುಭವಿಸ್ಲೇಬೇಕಾಗುತ್ತೆ. ನನಗೇನೆ ನಿಮ್ಗೆ ಯಾರೂ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಅಂದೆ. ನಿಮ್ಮೆಲ್ಲರಿಗಿಂತಲೂ ಸಂಬಂಧಗಳು ಮೋಹಗಳು ಹೆಚ್ಚಾಗಿರೋದು ನನಗೇ ಅಮ್ಮ. ನಿನಗೆ ನಿನ್ನ ಮನೆಯವರು ಮಾತ್ರ ಕಾಣ್ತಾರೆ, ಸಂಬಂಧಗಳು ನಿನ್ನ ಕಣ್ಣೆದುರಿಗಿದೆ. ಆದರೆ ನನಗೆ ಇಡೀ ಚಕ್ರಾಪುರಿ ಬಗ್ಗೆ ಕಾಳಜಿ ಇದೆ. ನನಗೆ ಶ್ರೀಚಕ್ರದ ಬಗ್ಗೆ ಆತಂಕ ಇದೆ. ಮೋಹ ಒಳ್ಳೆಯದಲ್ಲಮ್ಮ, ಆದರೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಮೋಹ ಯಾವತ್ತಿಗೂ ಇರಬೇಕು. ಹಾಗಾದ್ರೆ ನಾನು ಏನು ಮಾಡೋದು ಸರಿ ಅನ್ನೋದು ನಿಮ್ಮ ಅಭಿಪ್ರಾಯ? ಇದನ್ನು ಹೇಳಬೇಕಾದವರು ನಿನ್ನ ಶಂಕರಜ್ಜ, ಪಾಲಿಸ್ಬೇಕಾದವಳು ನೀನು. ಈಗಲೇ ಮನೆಗೆ ಹೋಗು, ಮತ್ತೊಮ್ಮೆ ಎಲ್ಲರನ್ನು ಕೂರಿಸಿ ನಿರ್ಭಯವಾಗಿ ಹೇಳು, ಶಂಕರಜ್ಜ ಹೇಳ್ದಾಗೆ ನಾನು ಮಾಡೋದು ಅಂತ. ಅಲ್ಲ, ಆದರೆ ಇಷ್ಟ್ರ ಮೇಲೆ ನೀನು ಇಷ್ಟ ಕಣಮ್ಮ. ಏನಾಯ್ತು ನಿಮ್ಗೆ? ಇಷ್ಟೊತ್ತವರೆಗೂ ಪಾಷಾಣ ಗಿಲಿಗಳ ತರ ಇದ್ರಿ, ಈಗಂತದ್ ಏನ್ ಕಾಣಬಾರ್ದು ಕಾಣ್ರಿ ಅಂತ ನಗ್ತಿದ್ದೀರಿ, ಹುಚ್ಚು ತರ ನಗ್ತಾ ಇದ್ದೀರಿ. ವಿಗ್ರಹ ಎಲ್ಲಿಂದ ಬಾಯ್ ಬಿಡ್ರು, ನಿಮ್ಮನ್ನ ಗೆದ್ದರೆ ಬಾಯ್ ಬಿಡಿ. ಏನು ಅಂತ ಹೇಳೋದು ಸಾಹೇಬ್ರೆ? ಅಮ್ಮನವರು ನಮ್ಮ ಮೇಲೆ ಈ ಮಟ್ಟ ಕೃಪೆ ತೋರಿಸದ. ಇನ್ಸ್ಪೆಕ್ಟ್ರೆ, ನೀವು ನಮ್ಮನ್ನು ಏನಾರ ಮಾಡಿ ನಮ್ಮನ್ನು ಏರ್ಪ್ಲೇನ್ ಹತ್ತಿಸಿ ಉಲ್ಟಾ ನೇತಾಕಿ ಹೆಲಿಕಾಪ್ಟರ್ಲ್ಲೇ ತಗೊಂಡೋಗಿ ಕೂರಿಸಿ ಮಾಡಿ ಒಂದು ವಿನಂತಿ ತಮ್ಮಲ್ಲಿ, ಈ ಠಾಣೆಯಿಂದ ಮಾತ್ರ ಆಚೆ ಕಳಿಸ್ಬೇಡಿ ದಯವಿಟ್ಟು. ಹೌದು ಸಾಹೇಬ್ರೆ, ನಿಮ್ಮ ದಮ್ಮಯ್ಯ ಅಂತೀರಿ. ಇಲ್ಲಿ ನೋಡಿ, ನಮ್ಮನ್ನ ಹೊಡಿರಿ ಬಡಿರಿ, ಬೇಕಾದ್ರೆ ಒದಿರಿ, ನಾವೇನು ಬೇಸರ ಮಾಡ್ಕೊಳ್ಳಲ್ಲ. ಆದರೆ ಈ ಪೊಲೀಸ್ ಠಾಣೆಯಿಂದ ಮಾತ್ರ ನಮ್ಮನ್ನು ದಯವಿಟ್ಟು ಹೊರಗಡೆ ಕಳಿಸ್ಬೇಡಿ. ಅಲ್ಲಿ ಬೇರೆ ಅಯ್ಯೋ, ಈ ಕಮಂಗಿ ನನ್ನ ಮಕ್ಕಳು ಹೀಗೆ ಕಾಡ್ತಿದ್ದಾರೆ. ಆಗ್ಲೇ ಹೊಡೆದಾಗ ಬೇಡ ಬೇಡ ಅಂತ ಬೇಡ್ಕೊಂಡ್ರು. ಈಗ ನೋಡಿದ್ರೆ ಏನ್ ಬೇಕಾದ್ರೂ ಮಾಡಿ ಅಂತಿದ್ದಾರೆ. ಇದ್ಯಾ ಹೊಸ ನಾಟಕ ಶುರು ಮಾಡಿದ್ದಾರೆ ಇವರು? ಇಲ್ಲ ಜಿಕ್ಕಿ, ನಾವು ಲಾರಿನಲ್ಲಿ ಸಿಕ್ಕ ವಿಗ್ರಹ ಈ ಪಾಪಿನ ಕೈಯಾಗ ಬಂತು. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಬೆದ್ದು ಬಿಟ್ಟೆ ಗಂಡ ಪಕ್ಕದಲ್ಲಿ ವಿಗ್ರಹ ಇಟ್ಕೊಂಡು ನಮ್ಮನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಕೈಯಲ್ಲೇ ಮಗುನ ಇಟ್ಕೊಂಡು ಊರೆಲ್ಲ ಹುಡುಕ್ತಿರುತ್ತೆ. ಹಾಗೆ ಬಹುಶಃ ಅವನು ಪೆಟ್ಟಿಗೆ ತೆಗೆದು ನೋಡಿಲ್ಲ ಅನ್ಸುತ್ತೆ ಕಣೋ. ಇಲ್ಲ ಅಂದ್ರೆ ವಿಗ್ರಹ ಅದು ಅಂತ ಗೊತ್ತಾಗ್ಬಿಡ್ತಿತ್ತು. ಏಯ್, ಮುಚ್ಚರೋ ಬಾಯಿ. ಏನದು ಪಿಸ ಪಿಸ ಅಂತಿದ್ದೀರಿ? ತಲೆ ಕೆಟ್ಟಿದೆ ನಿಮ್ಮಿಬ್ಬರಿಗೂ. ಎಲ್ರು ಈ ಮಾರಿಗುಡಿಗೆ ಸಿಕ್ಕಾಕೊಂಡ್ರೆ ಯಾವಾಗ ತಪ್ಪಿಸ್ಕೊಂಡು ಹೋಗ್ತೀವಿ ಅಂತ ಕಾಯ್ತಿರ್ತಾರೆ. ಅಂಥದ್ರಲ್ಲಿ ನೀವಿಬ್ರು ಈ ಠಾಣೆಲೆ ಇರಿಸ್ಕೊಳ್ಳಿ ಅಂತ ಗೋಗರಿತಾ ಇದ್ದೀರಾ. ಅಂಥದ್ದೇನಿದೆ ಈ ಠಾಣೆಲಿ? ತಮಾಷೆ ಮಾಡ್ತಾ ಇದ್ದೀರಾ? ಅಮ್ಮ, ಅಜ್ಜಿ, ಜಾಜಿ ಅಕ್ಕ ಬಂದಿದ್ದಾಳೆ. ಅಕ್ಕ, ಎಲ್ಲಿ ಹೋಗಿದ್ಯಾ ಎಷ್ಟೊತ್ತು?
ಠಾಣೆಯಲ್ಲಿ ದಿನ ಪೂರ್ತಿ ಇದು ಬಂದು ನಿನ್ನನ್ನು ಸರಿಯಾಗಿ ವಿಚಾರಿಸ್ಕೊಳ್ದೆ ಬಾಯಿಗೆ ಬಂದಂಗೆ ಬೈದ್ವಲ್ಲ ಅಂತ ಎಲ್ಲರೂ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಆಗಿದ್ದೆಲ್ಲ ಆಗೋಯ್ತು ಕಣೆ. ಬಾ ಒಳಗೆ ಇಲ್ಲಿ ಯಾಕೆ ನಿಂತಿದೀಯಾ? ಈ ಪೊಲೀಸು ನ್ಯಾಯಾಲಯ ನಮ್ಮ ಮನೆತನಕ್ಕೆ ಆಗಿ ಬರಲ್ಲ ತಾಯಿ. ಅದು ನಮ್ಮೆಲ್ಲರ ಮನಸ್ಸಿಗೂ ನೋವಾಗಿತ್ತು. ಹಾಗಾಗಿ ಅದನ್ನು ಒಪ್ಕೊಳ್ಳೋದು ಕಷ್ಟ ಆಯಿತು. ನಿನ್ನ ಮೇಲೆ ನಮಗೇನು ಕೋಪ ಇಲ್ಲ ತಾಯಿ. ನಮ್ಮ ಹುಡುಗಿ ಚೆನ್ನಾಗಿರ್ಲಿ ಅಂತ 4 ಮಾತು ಖಾರವಾಗಿ ಮಾತಾಡಿರ್ಬೋದು. ಅದು ನಿನಗೆ ಕಹಿ ಅಂತಲೂ ಅನಿಸಿರ್ಬಹುದು. ಆದರೆ ಅದನ್ನೆಲ್ಲ ನಿನ್ನ ಒಳ್ಳೆದಕ್ಕೆ ಅಂತ ಹೇಳ್ತೀವಲ್ವಾ, ಅದನ್ನು ಅರ್ಥ ಮಾಡ್ಕೋಬೇಕು ನೀನು. ಹೋಗ್ಲಿ ಬಿಡು, ಎಲ್ಲ ಮರೆತು ಮತ್ತೆ ಬಂದ್ಯಲ್ಲ, ಬಾವಳಿಗೆ. ನಾವೆಲ್ಲ ಬೈದಿದ್ದಕ್ಕೆ ಅಕ್ಕ ಏನಾಯ್ತು ಅಂತ ಹೇಳೋದಕ್ಕೆ ಬಂದಿದ್ದು ನನ್ನ ಹತ್ರ. ಆದರೆ ನಾನು ಕೇಳಿಸ್ಕೊಳ್ಳಿಲ್ಲ. ಕ್ಷಮಿಸಿ ಅಕ್ಕ, ನನ್ನ ಬೇಜಾರು ಮಾಡ್ಕೋಬೇಡ. ಈಗ ಒಳಗೆ ಬಾ, ಆಮೇಲೆ ಮಾತಾಡೋಣ. ನಮ್ಮ ಸುಂದರಿ ಹೀಗೆ ಮಾಡಿದ್ದಿದ್ರೆ ಅವಳನ್ನು ಹೀಗೆ ಬೈದಿರ್ತಾ ಇದ್ವಿ. ನೀನು ಬೇರೆ ಅಲ್ಲ, ನಮ್ಮ ಸುಂದರಿ ಬೇರೆ ಅಲ್ಲ. ನಿನ್ನ ಬಗ್ಗೆ ಎಷ್ಟು ಕನಸುಗಳನ್ನ ಕಟ್ಕೊಂಡಿದ್ದೀವಿ ಗೊತ್ತಾ? ನಿನಗೊಂದು ಒಳ್ಳೆ ಸಂಬಂಧ ನೋಡಿ ಒಳ್ಳೆ ಮನೆ ಸೇರಿಸ್ಬೇಕು ಅನ್ನೋದೇ ನಮ್ಮ ಆಸೆ. ನೀನು ಹುಷಾರಾಗಿರ್ಲಿ, ಏನು ತೊಂದರೆ ತಂದುಕೊಳ್ಳದೆ ಇರಲಿ ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ ದೂರ ಆಗೋದು ಬೇಡ ಅಂದ್ವಿ ಅಷ್ಟೆ. ನೀನು ನೋಡಿದ್ರೆ ಯಾವುದೋ ಧರ್ಮಕ್ಷೇತ್ರಗಳು ಹೋಗ್ತೀನಿ ಅಂತ ಹೇಳಿಬಿಟ್ಟೆ. ಹಾಗೆ ನಮಗೆ ಎಷ್ಟು ಸಂಕಟ ಆಯ್ತು ಗೊತ್ತಾ? ನಾವು ಬೇಡ ಅಂದಿದ್ದಕ್ಕೆ ಕೋಪಿಸ್ಕೊಂಡು ಹೋಗ್ಬಿಟ್ಟಿದ್ಯಲ್ಲ ಬಾವಳಿಗೆ. ನಾವೆಲ್ಲರೂ ಮಾತಾಡ್ತಾನೆ ಇದ್ದೀವಿ. ನೀನು ಯಾಕೆ ಸುಮ್ಮನೆ ನಿಂತಿದೀಯಾ? ಏನಾದರೂ ಮಾತಾಡೆ. ನಾನು ಇವತ್ತಿಂದ ನಿಮ್ಮ ಮನೇಲಿ ಇರೋದಿಲ್ಲ. ನಿಮ್ಮಿಂದ, ಈ ಮನೆಯಿಂದ ದೂರ ಹೋಗ್ತಿದ್ದೀನಿ. ಹಾಗಂತ ಯಾರ ಮೇಲೂ ಕೋಪ ಇಲ್ಲ ನನಗೆ. ನೀವು ಬೈದ್ರಿ ಅಂತಾನೂ ಅಲ್ಲ. ನೀವೆಲ್ಲ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನಗೆ ಗೊತ್ತು. ನಿಮ್ಮ ಪ್ರೀತಿಗೆ ನಾನು ಏನು ಮಾಡಿದ್ರೂ ಸಾಲದು. ಆದರೂ ನಾನಿಲ್ಲಿರೋಕ್ಕಾಗಲ್ಲ. ಹಾಗನ್ಬೇಡ ಜಾಜಿ. ನೀನು ಬೇಕಾದ್ರೆ ನಾವೆಲ್ಲ ಬೈದ್ವಿ ಅಂತ ನಮ್ಮ ಜೊತೆ ಜಗಳ ಮಾಡು. ಈ ಮನೆಯಲ್ಲಿ ಅರ್ಚಾಟ ಕಿತ್ತಾಟ ಹೊಸದೇನೂ ಅಲ್ಲ. ಒಬ್ರ ಮಾತು ಇನ್ನೊಬ್ರಿಗೆ ಆಗೋದಿಲ್ಲ, ಒಪ್ಕೋತೀನಿ. ಒಂದು ದಿನಾನು ಕಿತ್ತಾಟ ಇಲ್ಲದೆ ದಿನ ಮುಗ್ದಿಲ್ಲ. ಹಾಗಂತ ನಾವ್ಯಾರೂ ಮನೆ ಬಿಟ್ಟು ಹೋಗೋ ತೀರ್ಮಾನ ತಗೊಂಡಿಲ್ಲ. ಲೇ ಜಾಜಿ, ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಕಣೆ ಲಲಿತಾ. ನೀನೀಗ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳೋದಿಕ್ಕೆ ನಿನ್ ಮನ್ಸಾದ್ರೂ ಹೇಗ್ ಬಂತೆ? ನಾನು ಹಳೆ ಕಾಲದವಳು, ಮಡಿಯ ಮೈಲಿಗೆ ಅಂತ ಸ್ವಲ್ಪ ಗದರ್ತೀನಿ. ಇನ್ಮೇಲೆ ಅದು ಅನ್ನೋದಿಲ್ಲ. ನೀನ್ ಮಾತ್ರ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ ಕಣೆ. ಲಲಿತನೇ ಇಷ್ಟೊಂದು ದುಃಖ ಪಡ್ತಿದ್ದಾಳೆ. ಇನ್ನು ಈ ವಿಷಯ ಶೇಖರ್ ಕಿವಿಗೆ ಬಿದ್ರೆ ಎದೆ ಹೊಡೆದೋಗುತ್ತೆ ಕಣೆ ಅವನಿಗೆ. ಈ ಹಠ ಕೋಪ ಎಲ್ಲ ಬೇಡ ಕಣೆ, ಬಾರೆ ಒಳಗೆ. ಜಾಜಿ ಅಕ್ಕ, ನೀನು ಆ ಬಂಗಾರಿ ಜೊತೆ ಸೇರ್ಬೇಡ, ಓಡಾಡ್ಬೇಡ ಅಂತ ನಾವೆಲ್ಲ ನಿಂಗೆ ಬೈದಿದ್ದೀವಿ, ಒತ್ತಾಯನೂ ಮಾಡಿದ್ದೀವಿ. ನಾನು ಬಂಗಾರಿಗೆ ಧಮಕಿ ಹಾಕಿದ್ದೀನಿ. ಆದರೆ ಇವತ್ತು ಮಾತು ಕೊಡ್ತೀನಿ, ಇನ್ನು ಮುಂದೆ ನಿನ್ನ ಬಂಗಾರಿ ವಿಷಯಕ್ಕೆ ನಾವು ಯಾರು ಯಾವತ್ತೂ ಬರಲ್ಲ.
ದಯವಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೋಗೋ ಮಾತು ಮಾತ್ರ ಆಡ್ಬೇಡ್ವೆ. ನೀವೆಲ್ಲ ನನ್ನ ತಪ್ಪು ತಿಳ್ಕೊತಿದ್ದೀರಾ. ನಂಗೆ ನಿಮ್ಮ ಯಾರ ಮೇಲೂ ಬೇಸರ ಇಲ್ಲ. ನಾನು ಹೋಗ್ತಿರೋದಕ್ಕೆ ಕಾರಣ ಇದಲ್ಲ. ಮತ್ತಿನ್ನೇನೆ? ನಾನು ಹೇಳಿದೆ, ಅದಕ್ಕೆ ಜಾಜಿ ಈ ಮನೆಯಿಂದ ಹೊರಟಿದ್ದಾಳೆ.